ಹಾಯ್ ಗೈಸ್, ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೈಕ್ ಹೇಗೆ ಓಡಿಸೋದು ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವೇನಾದ್ರು ಸ್ಕೂಟಿ ಏನಾದ್ರು ಓಡಿಸಿದ್ರೆ ಬೈಕ್ ಓಡಿಸೋದು ತುಂಬಾ ಈಸಿ. ಈ ಬೈಕ್ ಓಡಿಸಬೇಕಾದ್ರೆ ನಿಮ್ದು 2 ಕೈ ಮತ್ತೆ 2 ಕಾಲ್ದು ಯೂಸ್ ಇರುತ್ತೆ. ಸೊ ನಿಮ್ ಬೈಕಿನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಲಚ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬ್ರೇಕ್ ಇರುತ್ತೆ. ಸೊ ಇದು ಫ್ರಂಟ್ ಬ್ರೇಕ್. ಸೊ ನಿಮ್ಮ ಲೆಫ್ಟ್ ಕಾಲ್ ಹತ್ರ ಗೇರ್ ಇರುತ್ತೆ ಮತ್ತೆ ರೈಟ್ ಕಾಲ್ ಹತ್ರ ಬ್ರೇಕ್ ಇರುತ್ತೆ. ಇನ್ನೊಂದು, ನೀವು ಇಲ್ಲಿ ಗೇರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಯೂಶಲಿ ಈಗ ಬರೋಂತ ಮಾರ್ಕೆಟ್ ಅಲ್ಲಿ ಎಲ್ಲಾ ಬೈಕ್ಸ್ ಅಲ್ಲೂ ಗೇರು ಫಸ್ಟ್ ಒಂದು ಕೆಳಗಿರುತ್ತೆ, ಇನ್ನೆಲ್ಲ ಮೇಲಿರುತ್ತೆ. ಎಕ್ಸಾಂಪಲ್, ಫಸ್ಟ್ ಗೇರ್ ನೋಡಿದ್ರೆ ಡೌನ್ ಇರುತ್ತೆ, ನೆಕ್ಸ್ಟ್ ಇನ್ನೆಲ್ಲ ಬರೋದು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. 6 ಗೇರ್ ಇದ್ರಲ್ಲಿ ಮ್ಯಾಕ್ಸಿಮಮ್ ಇದೆ. 5 ಗೇರ್ ಇದ್ರೆ 5 ಗೇರ್ ವರೆಗೂ ಹೋಗುತ್ತೆ. ಸೊ ಈಗ ಬೈಕ್ ಆನ್ ಆಗಿದೆ. ಬೈಕ್ ಆನ್ ಆದ್ಮೇಲೆ ನೀವು ಕ್ಲಚ್ ನ ಕಂಪ್ಲೀಟ್ ಆಗಿ ಹಿಡಿಬೇಕು. ಮತ್ತೆ ನೀವು ಇಲ್ಲಿ ಫಸ್ಟ್ ಗೇರ್ ನ ನೀವು ಒತ್ತಬೇಕು, ಅಂದ್ರೆ ನೀವು ಡೌನ್ ಶಿಫ್ಟ್ ಮಾಡ್ತೀರಾ. ಈಗ ಗಾಡಿ ಫಸ್ಟ್ ಗೇರ್ ಅಲ್ಲಿ ಬಿದ್ದಿದೆ, ಇಲ್ಲಿ ನೀವು ನೋಡಬಹುದು. ಈಗ ನಿಧಾನವಾಗಿ ನೀವು ಕ್ಲಚ್ ನ ಬಿಡ್ತಾ ಹೋಗ್ಬೇಕು. ಕ್ಲಚ್ ಬಿಡ್ತಿದ್ದಾಗೆ ಗಾಡಿ ಆಟೋಮೆಟಿಕ್ ಪಿಕಪ್ ತಗೊಂಡು ಮೂವಿಂಗ್ ಕಂಡೀಷನ್ ಬರುತ್ತೆ. ಸೊ ಈಗ ನಾನು ಎಕ್ಸಲೇಟರ್ ಇಂದ ತೆಗ್ದಿದ್ದೀನಿ, ಈಗ ನಾನು ಕ್ಲಚ್ ಬಿಡ್ತಿದ್ದೀನಿ, ಗಾಡಿ ಮೂವ್ ಆಗ್ತಿದೆ ಆಟೋಮೆಟಿಕ್. ಈಗ ನೀವು ಫಸ್ಟ್ ಗೇರ್ ಇಂದ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗ್ಬೇಕಂದ್ರೆ ನೀವು ಸ್ಲೋ ಆಗಿ ಕ್ಲಚ್ ಬಿಡ್ತೀರಾ, ಅದ್ರ ಜೊತೆಗೆ ನೀವು ಸ್ವಲ್ಪ ಆಕ್ಸಿಲೇಟರ್ ಮಾಡೋದು ಸ್ಟಾರ್ಟ್ ಮಾಡ್ತೀರಾ. ಸೊ ಹಿಂಗ್ ಮಾಡಿದಾಗ ನೀವು ಫಾಸ್ಟ್ ಆಗಿ ಹೋಗ್ತೀರಾ. ನೆಕ್ಸ್ಟ್ ಮತ್ತೆ ಪೂರ್ತಿ ಕ್ಲಚ್ ಹಿಡಿಬೇಕು, ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡಬೇಕು, ಮತ್ತೆ ನಿಧಾನ ಕ್ಲಚ್ ಬಿಡಬೇಕು. ಸೊ ಗಾಡಿ ಓಡಿಸೋದು ಇಷ್ಟೇ, ತುಂಬಾ ಅಂದ್ರೆ ತುಂಬಾ ಸುಲಭ. ಸೊ ಇವಾಗ ನಾನು ಗಾಡಿನ ಸ್ವಲ್ಪ ಓಡಿಸಿ ನಿಮಗೆ ತೋರಿಸ್ತೀನಿ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಹೆಂಗ್ ಓಡಿಸಬಹುದು ಅಂತ. ಇದನ್ನ ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದ್ರೆ ಖಾಲಿ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡಿ.